ಸಲ್ಲಿಸಲಾಗುವುದು ಎಂಬುದಾಗಿ ತಿಳಿದು ಬಂದಿರುತ್ತದೆ. ತಾರೀಕು 20 ಕಳೆದ ತಿಂಗಳು ಏನು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ. ಸಾನಾ ಅನ್ನುವರು ನಮ್ಮ ಧಾರ್ಮಿಕ ಗುರುಗಳು ಹಾಗೂ ನಮ್ಮ ಸಮುದಾಯದ ಮುಖಂಡರು 16 ಜನರು ಮುಂಬೈ, ಮಂಗಳೂರು, ಬೆಂಗಳೂರು ಮತ್ತು ಮೈಸೂರು ಸಿಟಿಯಲ್ಲಿ ಏನೇನಿದ್ದಾರೆ ಅವರಿಂದ ನನಗೆ ಒಂದು ಥ್ರೆಟ್ ಆಗಿದೆ ಅಂತ ಅವರ ದೂರಿನ ಆಧಾರದ ಮೇಲೆ ಆ ದೂರು ಸತ್ಯಕ್ಕೆ ದೂರವಾದಂಥದ್ದು ಅನ್ನೋದಕ್ಕೆ ಪೂರಕವಾದ ಸಾಕ್ಷಿ ಸಮೇತ ಒಂದು ಮಾಧ್ಯಮದಲ್ಲಿ ಏನು ನಾನು ಪತ್ರಿಕಾಗೋಷ್ಠಿ ಮಾಡಿ ಒಂದು ವಿವರಣೆಗಳನ್ನು ನಾನು ನೀಡಿದ್ದೆ. ಆ ವಿವರಗಳನ್ನು ಎಲ್ಲವನ್ನು ನಿನ್ನೆ ನಮ್ಮ DCP ಕಾನೂನು ಸುವ್ಯವಸ್ಥೆಯ ಪ್ರಕಾಶ್ ಗೌಡ್ರು ಸಾಹೇಬರಿಗೆ ತಲುಪಿಸಿ ಈ ಸಾನವ್ರನ್ನ ಸೂಕ್ತ ವಿಚಾರಣೆ ಮಾಡಿ ಅಮಾಯಕ ಪಾದ್ರಿಗಳು, ಅಮಾಯಕ ವೃದ್ಧರು ಯಾರ ಮೇಲೆ ಈ ಸಾನವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಆಕೆಗೆ ತೀವ್ರ ವಿಚಾರಣೆಗೊಳಪಡಿಸಿ ಈ ನ್ಯಾಯವನ್ನು ಏನು ಸತ್ಯವನ್ನು ಏನು ಸತ್ಯ ಅಡಗಿದೆ ಇದರಲ್ಲಿ ಅದನ್ನು ನೀವು ತೆಗೆಸಿ ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಅವರಲ್ಲಿ ಕೇಳಿಕೊಂಡಿದ್ದೀನಿ. ಮತ್ತು ಈ ಸಹನಾಳಿಗೆ ಸಮುದಾಯದ ಬಡ ಜನರ ಹಣವು ಏನು ನಮ್ಮ ಧರ್ಮ ಕ್ಷೇತ್ರದಲ್ಲಿ ಸೇರ್ತಾ ಇದೆ, ಬಡ ಜನರು, ಮಧ್ಯಮ ವರ್ಗದವರು, ಎಲ್ಲ ಕ್ಲಾಸ್ ಆಫ್ ಪೀಪಲ್ಸಿನ ಹಣವು ದೇಣಿಗೆಯಾಗಿ ಏನು ಚರ್ಚಿನ ಸದ್ಬಳಕೆಗೆ, ಬಡವರ ಕಲ್ಯಾಣಕ್ಕೆ ಏನು ಹಣ ಬರ್ತಾ ಇದೆ ಆ ಹಣವನ್ನು ಈ ರೀತಿಯಾದಂಥ ಸುಳ್ಳು ಆರೋಪಗಳನ್ನು ವ್ಯಕ್ತಿಗಳ ಮುಖಾಂತರ ಮಾಡಿಸುವುದಕ್ಕೆ ಉಪಯೋಗಿಸ್ತಿರೋದು ನಮಗೆ ಒಂದು ವಿಷಾದನಕಾರಿಯಾದ ವಿಚಾರವಾಗಿದೆ. ಈ ಹಣವು ಎಲ್ಲರ ಒಂದು ಒಳಿತಿಗಾಗಿ ಖರ್ಚು ಮಾಡಬೇಕು ಅಂತ ನಾವು ಈ ಸಮುದಾಯದ ಜನಗಳು ನಾವು ದೇಣಿಗೆಯಾಗಿ ಕೊಡ್ತೀವಿ. ಈಗ ಹಣವು ಕೋರ್ಟು, ಕಚೇರಿ, ಸಾಕ್ಷಿಗಳು ಕೊಂಡ್ಕೊಳ್ಳೋದ್ರಲ್ಲಿ, ಸಾಕ್ಷಿಗಳು ಸೃಷ್ಟಿ ಹಾಕೋದ್ರಲ್ಲಿ ಮತ್ತು ಸಾಕ್ಷಿಗಳು ಮುಚ್ಚಾಕೋದ್ರಲ್ಲಿ ಖರ್ಚಾಗ್ತಾ ಇರೋದು ತುಂಬ ಬೇಸರ ತರ್ತಾ ಇದೆ. ನಮ್ಮ ಸಮುದಾಯದಲ್ಲಿ ಇದೊಂದು ಕಳಂಕವಾಗಿ ಪರಿಣಮಿಸ್ತಾ ಇದೆ. ಅದರಿಂದ ನಮಗೆ ತುಂಬ ನೋವಾಗಿ ಈ ವಿಚಾರವನ್ನು ಕೈಗೆತ್ಕೊಂಡಿದ್ದೇವೆ. ಸಹನಾ ಅನ್ನೋ ಮಹಿಳೆಗೆ ಅವರಿಗೆ ಏನು ಒಂದು ಲೈಂಗಿಕ ಕಿರುಕುಳ, ಅಪಹರಣ ಇವೇನಾಗಿದೆ ಅಂತ ಅವರು ಆಪಾದನೆ ಮಾಡಿದ್ದರು. ಆ ಆಪಾದನೆ ಎಲ್ಲವೂ ಸತ್ಯ. ಆ ಸತ್ಯವನ್ನು ಸಾಬೀತು ಮಾಡಲಿಕ್ಕೆ ಬೇಕಾದಂಥ ಆಧಾರಗಳು ಪ್ರತಿಯೊಂದು ನಮ್ಮಲ್ಲಿ ಇದ್ದಾವೆ. ಅದನ್ನು ನಾವು ಮಾಧ್ಯಮದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಕೊಟ್ಟಂಥ ವಿಚಾರಗಳು, ಕೊಟ್ಟಂಥ ಮಾಹಿತಿಗಳು ನಿನ್ನೆ ನಮ್ಮ ಪ್ರಕಾಶ್ ಗೌಡ್ರು DCP ಲಾ ಆ್ಯಂಡ್ ಆರ್ಡರ್ ಅವರಿಗೆ ಸಲ್ಲಿಸಿದ್ದೇವೆ. ಸೂಕ್ತ ತನಿಖೆಗೆ ಒತ್ತಾಯಿಸಿದ್ದೇನೆ. ಹಾಗೂ ಇದರಿಂದ ನಾವು ಸತ್ಯ ಹೊರಗಡೆ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗೂ ಅವರಿಂದ ಸತ್ಯ ತಂದೇ ತರ್ತಾರೆ ಅನ್ನೋ ಆಶಾಭಾವನೆಯನ್ನು ನಾನು ಹೊಂದಿದ್ದೇನೆ. ಮಹಿಳೆ ಯೂಟರ್ನ್ ಹೊಡೆಯೋದಕ್ಕೆ ಕಾರಣ ಒಂದು, ಅವರು ಹಣದ ಆಮಿಷಕ್ಕೆ ಬಗ್ಗಿರ್ಬೋದು, ಇಲ್ಲ ಅವರಿಗೆ ಯಾವುದಾದ್ರೂ ಒಂದು ಬಲವಾದ ಒಂದು ಬೆದರಿಕೆ ಇರ್ಬೋದು, ಯಾರಿಂದಾದರೂ ಬೆದರಿಕೆ ಇರ್ಬೋದು. ಅದರಿಂದ ಅವರು ಯೂಟರ್ನ್ ಹೊಡೆದಿದ್ದಾರೆ ಅಂತ ನಮ್ಮ ಒಂದು ಅನಿಸಿಕೆ. TMO